ಮೋದಿ 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 ಬಿಜೆಪಿಯವರಿಗೆ ಮೋದಿಯದ್ದೇ ಜಪ ತಪ. ಎಲೆಕ್ಷನ್ ಹೊತ್ನಲ್ಲಿ ಮೋದಿ ಎಬ್ಬಿಸ್ತಾ ಇರೋ ಧೂಳು ಕಾಂಗ್ರೆಸ್ ಜೆಡಿಎಸ್ಗೆ ಸಿಟ್ಟು ಬೇಸರ. ಬಟ್ ಜನರಿಗೆ ಹಾಗಲ್ಲ. ಯಾರಿಗೆ ಓಟ್ ಹಾಕ್ತೀವೋ ಇಲ್ವೋ ಮೋದಿನ ನೋಡಿದ್ವಲ್ಲ ಅನ್ನೋ ಖುಷಿ. ಈ ಖುಷಿಯನ್ನೇ ಮತ ಬ್ಯಾಂಕ್ ಮಾಡ್ಕೊಳ್ಳೋಕೆ ನಾಳೆ ಮೋದಿ ಬೆಂಗಳೂರಿನಲ್ಲಿ ಮೆಗಾ ರೋಡ್ ಶೋ ಮಾಡ್ತಿದ್ದಾರೆ. ಈ ರೋಡ್ ಶೋ ಕೂಡ ರಾಜಕೀಯ ವಿರೋಧಿಗಳ ನಿದ್ದೆಗೆಡಿಸಿದಂತೆ ಕಾಣ್ತಾ ಇದೆ. ಬೆಂಗಳೂರಲ್ಲಿ ಮೋದಿ ರೋಡ್ ಶೋ ಆರಂಭಕ್ಕೂ ಮುನ್ನವೇ ದೊಡ್ಡ ಕೋಲಾಹಲವೆದ್ದಿದೆ. ರೋಡ್ ಶೋ ಬಗ್ಗೆ ಅಪಪ್ರಚಾರ ಮಾಡಲು ಕಾಂಗ್ರೆಸ್ ಷಡ್ಯಂತ್ರ ಮಾಡಿದೆ. ಬೇಕಂತಲೇ ಆಂಬ್ಯುಲೆನ್ಸ್ಗಳನ್ನ ತಂದು ಸೀನ್ ಕ್ರಿಯೇಟ್ ಮಾಡಲು ಹೊರಟಿದೆ ಅಂತ ಶೋಭಾ ಕರಂದ್ಲಾಜೆ ಬಾಂಬ್ ಸಿಡಿಸಿದ್ದಾರೆ. ಶೋಭಾ ಕರಂದ್ಲಾಜೆ ಆರೋಪದ ಬೆನ್ನಲ್ಲೇ ಕಾಂಗ್ರೆಸ್ ಕೆರಳಿ ಕೆಂಡವಾಗಿದೆ. ಶೂರ್ಪನಕ್ಕೆ ಪಾತ್ರ ಮಾಡಬೇಡಿ, ಆಂಬ್ಯುಲೆನ್ಸ್ ತರುವ ನೀಚ ಕೆಲಸ ನಾವು ಮಾಡೋದಿಲ್ಲ, ಅದೇನಿದ್ರು ನಿಮ್ ತಂತ್ರ ಅಂತ ಹಸ್ತಪಡೆ ಮುಗಿಬಿತ್ತು. ಆಸ್ಪತ್ರೆಗಳಿಂದ ಆಂಬ್ಯುಲೆನ್ಸ್ ಅನ್ನ ಕರ್ಕೊಂಡು ಬಂದು ಆ ಜಾಗದಲ್ಲಿ ಬಿಡಬೇಕು ಅನ್ನುವಂತ ಒಂದು ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ನಾವೇನಿದ್ರು ರಾಜಕಾರಣ ಎದುರು ಫೈಟ್ ಮಾಡ್ತೀವಿ. ಆಂಬುಲೆನ್ಸ್ ನಿಲ್ಸಕ್ಕೆ ತರಕ್ಕೆ ನಾವೇನು ನಿಲ್ಸಲ್ಲ. ನಿಮ್ಮ ಹತ್ರ ಇದೆಯಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅರೆಸ್ಟ್ ಮಾಡೋನು ಯಾರು ಇದ್ರೆ ಅಂತವ್ರು ಮಾಡೋದಿದ್ರೆ ಯಾರು ಬೇಡ ಅಂತಾರೆ. ನಾವು ಕರ್ನಾಟಕದ ರಾಜಕಾರಣದಲ್ಲಿ ಸೀತಾದೇವಿ ಪಾತ್ರವನ್ನು ಮಾಡಿ ಶೂರ್ಪನಖಿ ಪಾತ್ರವನ್ನು ಮಾಡಬೇಡಿ. ಕರ್ನಾಟಕದ ಜನಕ್ಕೆ ಏನು ಉಪಯೋಗನೋ ಅದನ್ನು ಮಾಡಿ. ಶೋಭಾ ಕರಂದ್ಲಾಜೆ ನಾವು ಅವರ ಹೇಳಿಕೆಗಳನ್ನ ಉತ್ತರ ಕೊಡೋ ಪರಿಸ್ಥಿತಿ ಇಲ್ಲ. ಅವರು ಬಹುಶಃ ಅವ್ರು ಇದನ್ನೆಲ್ಲ ಮಾಡಿರ್ಬೇಕು. ಅವ್ರ ಹಿಂದೆ ಎಲ್ಲ ಇದು RSS ಬಿಜೆಪಿ ಇವ್ರು ಮಾಡ್ತಾರಲ್ಲ, ಅವ್ರದ್ದು ಸ್ಟ್ರಾಟಜಿಗಳಿದು. ಕಾಂಗ್ರೆಸ್ನವರಷ್ಟೇ ಅಲ್ಲ, ಮೋದಿ ರೋಡ್ ಶೋಗೆ ಕುಮಾರಸ್ವಾಮಿ ಕೂಡ ಕಿಡಿಕಾರಿದ್ದಾರೆ. ರೋಡ್ ಶೋ ಕ್ಯಾನ್ಸಲ್ ಮಾಡಿ ನೀಟ್ ಎಕ್ಸಾಮ್ಗೆ ಅನುಕೂಲ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ. ಇನ್ನೊಂದ್ ಕಡೆ ಖಾಸಗಿ ಶಾಲೆಗಳ ಒಕ್ಕೂಟದ ಶಶಿಕುಮಾರ್ ಕೂಡ ಮೋದಿ ರ್ಯಾಲಿಗೆ ಅಪಸ್ವರ ಎತ್ತಿದ್ದಾರೆ. ದೇಶದ ಪ್ರಧಾನಮಂತ್ರಿಗಳಾಗಿ ಇವತ್ತು ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಕ್ಕಂಥದ್ದು, ಆ ಮಕ್ಕಳ ಒಂದು ಆ ನೀಟ್ ಎಕ್ಸಾಮ್ ಬರೀತಕ್ಕಂಥದ್ದಕ್ಕೆ ಡಿಸ್ಟರ್ಬೆನ್ಸ್ ಆಗೋದು, ಅದಕ್ಕೆ ಅವಕಾಶ ಕೊಡಬಾರದು ಅನ್ನೋದು ನನ್ನ ಅಭಿಪ್ರಾಯ. ಪ್ರಧಾನಮಂತ್ರಿಗಳ ರ್ಯಾಲಿ ಇದು ಒಂದ್ ಕಡೆ ಪಕ್ಷಕ್ಕೆ ಅನಿವಾರ್ಯ ಆದ್ರೆ ವಿದ್ಯಾರ್ಥಿಗಳು ಆತಂಕದಲ್ಲಿ ಒಳಗಾಗಿದ್ದಾರೆ. ನೀಟ್ ಪರೀಕ್ಷೆಯನ್ನ ಬರೆಯೋದಕ್ಕೆ ವರ್ಷಾನುಗಟ್ಲೆ ವಿದ್ಯಾರ್ಥಿನಿಯರು ಸಜ್ಜಾಗಿದ್ರು. ರ್ಯಾಲಿಯ ಹಿನ್ನೆಲೆಯಲ್ಲಿ ಎಲ್ಲಿ ಪೊಲೀಸ್ ನಿರ್ಬಂಧನೆಗಳಿಂದ ಆಯಾ ಸೆಂಟರ್ಗಳಿಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತಾ ಇಲ್ವಾ ಅನ್ನುವಂತ ಭೀತಿಗೆ ಒಳಗಾಗಿದ್ದಾರೆ. ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಈ ಒಂದು ಅನುಮತಿ ಕೊಟ್ಟಿರೋದು ನಿಜವಾಗ್ಲೂ ಅವೈಜ್ಞಾನಿಕ ಕ್ರಮ. ಮೋದಿ ಮೆಗಾ ರೋಡ್ ಶೋ ವಿರುದ್ಧ ವಿಪಕ್ಷಗಳು ಮಾತಲ್ಲೇ ಅಬ್ಬರಿಸುತ್ತಿದ್ದಾರೆ. ಇದೇ ಟೈಮ್ನಲ್ಲಿ ಹಿರಿಯ ವಕೀಲ ಅಮೃತೇಶ್ ಹೈಕೋರ್ಟ್ಗೆ ರೋಡ್ ಶೋ ರದ್ದು ಮಾಡಿ ಅಂತ PIL ಹಾಕಿದ್ರು. ಹಾಗಾದ್ರೆ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಹಾಗೆ ನ್ಯಾಯಮೂರ್ತಿ ವಿಜಯ್ ಕುಮಾರ್ ಪೀಠದಲ್ಲಿ ತುರ್ತು ವಿಚಾರಣೆ ಕೂಡ ನಡೆದಿದೆ. ಆದ್ರೆ ಮೋದಿ ರೋಡ್ ಶೋಗೆ ಹೈಕೋರ್ಟ್ ಅನುಮತಿ ಕೊಟ್ಟಿದೆ. ಅಧಿಕಾರಿಗಳಿಗೆ ಕೆಲವು ಷರತ್ತುಬದ್ಧ ಆದೇಶವನ್ನ ಕೂಡ ಮಾಡಲಾಗಿದೆ. ಮೊದಲು ಅರ್ಜಿದಾರರ ಅರ್ಜಿಯಲ್ಲಿ ಏನಿತ್ತು, ಪಾಯಿಂಟ್ ಟು ಪಾಯಿಂಟ್ ಅದನ್ನ ಗಮನಿಸ್ತಾ ಹೋಗೋಣ. ಅರ್ಜಿದಾರರು ಹೇಳಿದ್ದೇನು? ಮೋದಿ ಅವರ ರೋಡ್ ಶೋ ನಿಂದ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಬೆಂಗಳೂರು ಹೇಳಿಕೆಯಲ್ಲಿ ಟ್ರಾಫಿಕ್ ಸಮಸ್ಯೆ ಕಿರಿಕಿರಿಯನ್ನ ವಾಹನ ಸವಾರರು ಅನುಭವಿಸ್ತಾರೆ. ಇನ್ನು ಈ ರೀತಿಯಾಗಿ ಮೆಗಾ ರೋಡ್ ಶೋ ಹಮ್ಮಿಕೊಂಡ್ಬಿಟ್ರೆ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಹಿರಿಯ ನಾಗರಿಕರಿಗೆ ಈ ಅಬ್ಬರ, ಪ್ರಚಾರ, ಆಡಂಬರ ಇದರಿಂದ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನೀಟ್ ಎಕ್ಸಾಮ್ ಇದೆ. ನೀಟ್ ಎಕ್ಸಾಮ್ ಬರೋ ವಿದ್ಯಾರ್ಥಿಗಳಿಗೂ ಕೂಡ ಈ ಟ್ರಾಫಿಕ್ ಜಾಮ್ ಆಯ್ತು ಅಂತಂದ್ರೆ ಕಿರಿಕಿರಿ ಆಗುತ್ತೆ, ಸಮಸ್ಯೆ ಆಗುತ್ತೆ. ಇನ್ನು ರೋಡ್ ಶೋಗೆ ಬಿಜೆಪಿಯವರೇ ಹೇಳ್ಕೊಂಡಿರೋ ರೀತಿಯಲ್ಲಿ 10 ಲಕ್ಷ ಜನ ಸೇರ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದರಿಂದ ಪರಿಸರ ಮಾಲಿನ್ಯ ಕೂಡ ಆಗೋ ಸಾಧ್ಯತೆ ಇದೆ. ಇದನ್ನ ಕೂಡ ನ್ಯಾಯಾಲಯ ಪರಿಗಣಿಸಬೇಕು. ಇನ್ನು ಸಾರ್ವಜನಿಕರ ಆಸ್ತಿ ಪಾಸ್ತಿ ನಷ್ಟ ಆದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ದಯವಿಟ್ಟು ರೋಡ್ ಶೋವನ್ನ ರದ್ದು ಮಾಡಿ ಅಂತ ಲಾಯರ್ ಅಮೃತೇಶ್ ವಾದವನ್ನ ಮಂಡಿಸಿದ್ರು. ಇದು ಅರ್ಜಿದಾರರ ವಾದ. ಆದ್ರೆ ಈ ವಾದ ಕೇಳಿದ ಹೈಕೋರ್ಟ್ ಕೆಲವೊಂದು ಪ್ರಶ್ನೆಗಳನ್ನ ಮುಂದಾಕ್ತು. ಇಲ್ಲಿವರೆಗೆ ಎಷ್ಟು ರ್ಯಾಲಿ ಆಗಿದೆ ಚುನಾವಣೆಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ, ಸಮಸ್ಯೆ ಅಂತ ಜನರೇ ಏನಾದ್ರೂ ದೂರು ಕೊಟ್ಟಿದ್ದಾರಾ? ಇದೇನಾದ್ರೂ ಗಮನಕ್ಕೆ ಬಂದಿದ್ಯಾ? ಈಗ ಸಮಸ್ಯೆ ಜನರಿಗಾಗ್ತಿದೆ ಅಂದ್ರೆ ಅವ್ರು ಅದನ್ನ ದೂರಿನ ರೂಪದಲ್ಲಿ ಹೇಳ್ಬೇಕಲ್ಲ, ಆ ರೀತಿಯಾಗಿ ಏನಾದ್ರೂ ನಡೆದಿದ್ಯಾ? ಇನ್ನು ನೀಟ್ ಎಕ್ಸಾಮ್ ಸೆಂಟರ್ಗಳು ಎಷ್ಟಿದೆ ಬೆಂಗಳೂರಿನಲ್ಲಿ, ಎಲ್ಲೆಲ್ಲಿದೆ? ಇನ್ನು ಎಲ್ಲಾದ್ರೂ ಸಮಸ್ಯೆಗಳ ಆಗಿರೋ ಬಗ್ಗೆ ವರದಿ ಆಗಿದ್ಯಾ ಅಥವಾ ದೂರು ದಾಖಲಾಗಿದ್ಯಾ? ಇದ್ರ ಜೊತೆಗೆ ರ್ಯಾಲಿ ನಡೆಸಿದ ಸಂದರ್ಭದಲ್ಲಿ ಯಾವ್ದಾದ್ರೂ ಅಹಿತಕರ ಘಟನೆಗಳು ನಡೆದಿದ್ಯಾ ಅಂತ ಹೇಳಿ ಕೂಡ ಸರ್ಕಾರದ ಅಧಿಕಾರಿಗಳು ಹಾಲಿ ಚುನಾವಣಾಧಿಕಾರಿಗಳನ್ನ ನ್ಯಾಯಪೀಠ ಪ್ರಶ್ನೆ ಮಾಡಿದೆ. ಈಗ ನ್ಯಾಯಪೀಠ ಪ್ರಶ್ನೆ ಮಾಡಿದಾಗ ಅದಕ್ಕೆ ಅಧಿಕಾರಿಗಳು ಉತ್ತರ ಕೊಡಬೇಕಾಗುತ್ತೆ.
ಹೀಗೇನೆ ಅಧಿಕಾರಿಗಳು ಹೈಕೋರ್ಟ್ನ ನ್ಯಾಯಪೀಠಕ್ಕೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನ್ ಮಾಹಿತಿ, ಅದರ ಡೀಟೇಲ್ಸ್ ಅನ್ನ ನಾವು ಗಮನಿಸ್ತಾ ಇದ್ವಿ. ರಾಜ್ಯದಲ್ಲಿ ಈವರೆಗೆ ಒಟ್ಟು 2517 ರ್ಯಾಲಿಗಳು ನಡೆದಿವೆ ಚುನಾವಣೆಗೆ ಸಂಬಂಧಪಟ್ಟಂತೆ. ಇನ್ನು ಬೆಂಗಳೂರಿನಲ್ಲಿ ಮೆಗಾ ರೋಡ್ ಶೋ ನಡೀತಿರೋದು ಮೋದಿ ಅವರು. ಬೆಂಗಳೂರು ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ 371 ರ್ಯಾಲಿ ಬೆಂಗಳೂರಿನಲ್ಲೇ ಆಗಿ ಹೋಗಿದೆ ಬೇರೆ ಬೇರೆ ಪಕ್ಷಗಳಿಂದ ಅನ್ನೋ ಡೀಟೇಲ್ಸ್ ಅನ್ನ ಹಂಚಿಕೊಂಡಿದ್ದಾರೆ ಅಧಿಕಾರಿಗಳು. ಇನ್ನು ಬೆಂಗಳೂರಿನಲ್ಲಿ ನೀಟ್ ಎಕ್ಸಾಮ್ ಎಲ್ಲೆಲ್ಲಿ ನಡೀತಿದೆ ಅನ್ನೋ ನ್ಯಾಯಪೀಠದ ಪ್ರಶ್ನೆಗೆ ಬೆಂಗಳೂರಿನಲ್ಲಿ 30 ಕಡೆ ನೀಟ್ ಎಕ್ಸಾಮ್ ನಡೀತಾ ಇದೆ ಅಂತ ಹೇಳಿ ಉತ್ತರವನ್ನ ನೀಡಿದ್ದಾರೆ ಅಧಿಕಾರಿಗಳು. ಇನ್ನು ಭಾನುವಾರ ನೀಟ್ ಎಕ್ಸಾಮ್ ಇರೋದ್ರಿಂದ ಭಾನುವಾರದ ರ್ಯಾಲಿ ಪ್ಲಾನ್ ಅನ್ನ 4 ಕಿಲೋಮೀಟರ್ಗೆ ಕಡಿತ ಮಾಡಿಕೊಳ್ಳಲಾಗಿದೆ. ಇನ್ಫ್ಯಾಕ್ಟ್ ಬಿಜೆಪಿಯ ಪ್ಲಾನ್ ಇದ್ದಿದ್ದು 10 ಕಿಲೋಮೀಟರ್, ನೀಟ್ ಎಕ್ಸಾಮ್ ನ ಕಾರಣಕ್ಕೇನೆ 4 ಕಿಲೋಮೀಟರ್ಗೆ ಅದನ್ನ ಕಡಿತಗೊಳಿಸಲಾಗಿದೆ. ಇನ್ನು ಕಾನೂನು ಸುವ್ಯವಸ್ಥೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಆಲ್ರೆಡಿ ಇನ್ಫಾರ್ಮೇಶನ್ ಇದೆ. ಹೀಗಾಗಿ ವ್ಯವಸ್ಥೆಯನ್ನ ಕೂಡ ಸದೃಢವಾಗಿ ಪೊಲೀಸ್ ಇಲಾಖೆ ಮಾಡಿಕೊಂಡಿದೆ. ಅಹಿತಕರ ಘಟನೆಗಳು ನಡೀತಾ ಇರೋ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮ ವಹಿಸಲಾಗಿದೆ ಅನ್ನೋ ಉತ್ತರವನ್ನ ಅಧಿಕಾರಿಗಳು ನೀಡಿದ್ದಾರೆ ನ್ಯಾಯಪೀಠಕ್ಕೆ. ಇನ್ನು ವಾದ ಪ್ರತಿವಾದವನ್ನ ಆಲಿಸಿದೆ ಹೈಕೋರ್ಟ್ನ ನ್ಯಾಯಪೀಠ. ಹಾಗೆಲ್ಲಿನ ನ್ಯಾಯಮೂರ್ತಿಗಳು ಅಂತಿಮ ಆದೇಶವನ್ನ ಕೂಡ ನಾಳಿನ ರೋಡ್ ಶೋ ಕುರಿತಾಗಿ ಕೊಟ್ಟಿದ್ದಾರೆ. ಹಾಗಾದ್ರೆ ಆದೇಶದಲ್ಲಿರುವ ಪಾಯಿಂಟ್ಸ್ ಏನು, ಏನೆಲ್ಲ ಅಂಶಗಳನ್ನ ಪ್ರಸ್ತಾಪ ಮಾಡಲಾಗಿದೆ? ವಿದ್ಯಾರ್ಥಿಗಳು, ಹಿರಿಯರು ಹಾಗೆ ಸಾರ್ವಜನಿಕರ ಆಸ್ತಿಯನ್ನ ಗಮನದಲ್ಲಿಟ್ಕೊಳ್ಬೇಕು. ಅದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗಬಾರ್ದು. ಯಾರಿಗೂ ಯಾವುದಕ್ಕೂ ಕೂಡ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ಈ ರ್ಯಾಲಿಯನ್ನ ಆರ್ಗನೈಸ್ ಮಾಡಬೇಕು. ಇನ್ ಕೇಸ್ ಏನಾದ್ರೂ ಅಹಿತಕರ ಘಟನೆಗಳಾದ್ರೆ ಅಧಿಕಾರಿಗಳೇ ಹೊಣೆ ಆಗ್ತಾರೆ. ಜೊತೆಗೆ ಸರ್ಕಾರಿ ಆಸ್ತಿ ನಷ್ಟವಾಗದಂತೆ ಬಾಂಡ್ ಬರೆಸ್ಕೊಳ್ಳಿ, ಆಂಬ್ಯುಲೆನ್ಸ್ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಬಾರದು ಅನ್ನೋ ಒಂದಷ್ಟು ಅಂಶಗಳನ್ನ ಪ್ರಸ್ತಾಪ ಮಾಡಿ ನಾಳಿನ ಮೋದಿ ಅವರ ರೋಡ್ ಶೋಗೆ ಅನುಮತಿಯನ್ನ ನೀಡಿದೆ ನ್ಯಾಯಪೀಠ. ಇನ್ನು ನಾಳೆ ಮೋದಿ ಮೆಗಾ ರೋಡ್ ಶೋಗಿದ್ದ ಎಲ್ಲ ಅಡ್ಡಿ ಆತಂಕಗಳು ಒಂದರ್ಥದಲ್ಲಿ ನಿವಾರಣೆ ಆದಂತಾಗಿದೆ. ಆದ್ರೆ ಈ ರೋಡ್ ಶೋ ಇರೋದ್ರಿಂದಾಗಿ ಬೆಂಗಳೂರಿನ ಪ್ರಮುಖ ರಸ್ತೆಗಳನ್ನ ಭದ್ರತಾ ದೃಷ್ಟಿಯಿಂದ ಬಂದ್ ಮಾಡಲಾಗುತ್ತೆ. ವಾಹನ ಸವಾರರು ಇದ್ರ ಬಗ್ಗೆ ಜಾಗರೂಕರಾಗಿ ಇರಲೇಬೇಕು. ಹಾಗಾದ್ರೆ ಯಾವ್ಯಾವ ರಸ್ತೆಗಳು ಬಂದ್ ಆಗತ್ತೆ ಅಂತ ನಮ್ಮ ಪ್ರತಿನಿಧಿ ಮಂಜು ಆರ್ಯ ಮಾಹಿತಿ ಕೊಡ್ತಾರೆ. ಓವರ್ ಟು ಯು ಮಂಜು. ಸ್ಮಿತಾ, ನಾಳೆ ನರೇಂದ್ರ ಮೋದಿ ಅವರ ಮೆಗಾ ರೋಡ್ ಶೋ ಇದೆ. ಅದರ ಜೊತೆಗೆ ನೀಟ್ ಎಕ್ಸಾಮ್ ಕೂಡ ಇದೆ. ಭದ್ರತೆಯ ಕಾರಣಗಳಿಂದ 34 ಮುಖ್ಯ ರಸ್ತೆಗಳು ಬೆಂಗಳೂರು ನಗರದಲ್ಲಿ ನಾಳೆ ಪೊಲೀಸರು ಬಂದ್ ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಅಷ್ಟೇ ಪ್ರಮುಖವಾಗಿ ನೀವು ನೋಡೋದಾದ್ರೆ ರೋಡ್ ಶೋ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರುವಂತಹ RBI ಲೇಔಟ್, JP ನಗರ, ಜಯನಗರ, ಬಸವನಗುಡಿ ಸುತ್ತಮುತ್ತ, ಮೈಸೂರು ರಸ್ತೆ ಫ್ಲೈಓವರ್, ಬಿನ್ನಿ ಮಿಲ್ಲು, ಮಾಗಡಿ ರಸ್ತೆ, ಟೋಲ್ ಗೇಟ್, ಬಸವೇಶ್ವರ ನಗರ, ವೆಸ್ಟ್ ಆಫ್ ಕಾರ್ಡ್ ರೋಡ್, ನವರಂಗ, ಗಾಯತ್ರಿ ನಗರ, ಮಲ್ಲೇಶ್ವರಂ, ಜೊತೆಗೆ ರಾಜಭವನ ರಸ್ತೆಗಳು ಕೂಡ ಅಷ್ಟೇ ಬೆಳಿಗ್ಗೆ 7 ಗಂಟೆಯಿಂದಲೇ ಕ್ಲೋಸ್ ಆಗ್ತಾ ಇರುವಂತಹದ್ದು. ಸ್ಮಿತಾ, ರೈಟ್, ಥ್ಯಾಂಕ್ ಯು ಮಂಜು. ಈ ಎಲ್ಲಾ ಮಾರ್ಗದಲ್ಲಿ ಸಂಚಾರ ಮಾಡುವವರು ಗಮನದಲ್ಲಿಟ್ಕೊಂಡು ಬದಲಿ ಮಾರ್ಗವನ್ನ ಅನುಸರಿಸೋದು ಬೆಟರ್. ಇದೇ ಕಾರಣಕ್ಕೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ಕೂಡ ವಿವರಿಸಿದ್ರು ಯಾವ್ಯಾವ ರಸ್ತೆಗಳು ಕ್ಲೋಸ್ ಆಗಿರುತ್ತೆ ಅಂತ ಹೇಳಿ. ಮುಂದುವರೆದ ಭಾಗವಾಗಿ 18 ಕ್ಷೇತ್ರ ಟಾರ್ಗೆಟ್, ಅದರಲ್ಲಿ ನಾಳೆ ಟಚ್ ಮಾಡೋದು 27 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ. ಈ 27 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರೋ 13 ಕ್ಷೇತ್ರಗಳನ್ನ ಮೋದಿ ಸಂಚರಿಸಲಿರೋ ಮಾರ್ಗದಲ್ಲಿ ಸಿಗೋ ಕ್ಷೇತ್ರಗಳೆಲ್ಲವೂ ಕೂಡ ಬಿಜೆಪಿ ಬೆಲ್ಟ್ ಏನ್ ಅಲ್ವೇ ಅಲ್ಲ. ಕಾಂಗ್ರೆಸ್ ಎಂಎಲ್ಎಗಳು ಕೂಡ ಇರೋ ಕ್ಷೇತ್ರದಲ್ಲೂ ಮೋದಿ ಸಂಚರಿಸಿ ಬಿಜೆಪಿ ಅಭ್ಯರ್ಥಿಗಳಿಗೆ ಬೂಸ್ಟ್ ನೀಡಲಿದ್ದಾರೆ. ಹಾಗಾದ್ರೆ ಯಾವ್ಯಾವ ಕ್ಷೇತ್ರದಲ್ಲಿ ನಡೆಯುತ್ತೆ ರೋಡ್ ಶೋ, ಅಲ್ಲಿನ ಸತ್ಯದ ಎಂಎಲ್ಎಗಳು ಯಾವ ಪಕ್ಷದವರು ನೋಡ್ತಾ ಹೋಗೋಣ. ನಾಳೆ ನಾನಾಗ್ಲೇ ಹೇಳ್ತಾ ಇದ್ದ ಹಾಗೆ 18ರಲ್ಲಿ 13 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಾಗುತ್ತೆ ಮೋದಿ ಅವರ ರೋಡ್ ಶೋ. ಪ್ರಮುಖವಾಗಿ ಪ್ರಾರಂಭವಾಗೋದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ. ಇಲ್ಲಿರೋದು ಪ್ರೆಸೆಂಟ್ ಅಂದ್ರೆ 2018ರ ಚುನಾವಣೆಯ ಡೀಟೇಲ್ಸ್ ಅನ್ನ ನಾವು ಗಮನಿಸ್ತಾ ಇದೀವಿ. ಎಂ ಕೃಷ್ಣಪ್ಪ ಅವರು ಇಲ್ಲಿನ ಹಾಲಿ ಎಂಎಲ್ಎ ಬಿಜೆಪಿ ಅವರೇನೆ. ಈ ಕ್ಷೇತ್ರದಿಂದ ಮುಂದುವರೆದು ಹೋಗೋದು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ. ಬೊಮ್ಮನಹಳ್ಳಿಯಲ್ಲೂ ಕೂಡ ಇರೋದು ಹಾಲಿ ಶಾಸಕರು ಬಿಜೆಪಿ ಅವರೇ, ಎಂ ಸತೀಶ್ ರೆಡ್ಡಿ ಅವರು. ಅವರಿಗೇನೆ ಪಕ್ಷ ಈ ಬಾರಿ ಕೂಡ ಚುನಾವಣೆಯಲ್ಲಿ ಟಿಕೆಟ್ ನೀಡಿದೆ. ಸತೀಶ್ ರೆಡ್ಡಿ ಅವರ ಕ್ಷೇತ್ರ ಬೊಮ್ಮನಹಳ್ಳಿಯಲ್ಲೂ ಕೂಡ ಮೋದಿ ಅವರ ಈ ಮೆಗಾ ರೋಡ್ ಶೋ ಸಂಚಾರವನ್ನ ಮಾಡುತ್ತೆ. ಬೊಮ್ಮನಹಳ್ಳಿಯಿಂದ ನೇರವಾಗಿ ತೆರಳೋದು ಜಯನಗರ ವಿಧಾನಸಭಾ ಕ್ಷೇತ್ರ. ಜಯನಗರ ಹೇಳಿ ಕೇಳಿ ಹಾಲಿ ಸಿಟ್ಟಿಂಗ್ ಎಂಎಲ್ಎ ಇರೋದು ಕಾಂಗ್ರೆಸ್ ಪಕ್ಷದವರು. ಕಾಂಗ್ರೆಸ್ನ ಸೌಮ್ಯ ರೆಡ್ಡಿ ಇಲ್ಲಿನ ಹಾಲಿ ಶಾಸಕಿ. ಹೀಗಾಗಿ ಇಲ್ಲಿ ಬಿಜೆಪಿ ಪಕ್ಷದಿಂದ ಕಣಕ್ಕಿಳಿದಿರುವ CK ರಾಮಮೂರ್ತಿ ಅವರ ಪರವಾಗಿ ಮತಬೇಟೆಯನ್ನ ಆಡಲಿದ್ದಾರೆ ಮೋದಿ ಅವರು. ಈ ಬಾರಿ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿರುವ ಸೌಮ್ಯ ರೆಡ್ಡಿ ಅವರಿಗೆ ಟಕ್ಕರ್ ಕೊಡುವ ನಿಟ್ಟಿನಲ್ಲಿ ಈ ರೋಡ್ ಶೋ ಆಗಬಹುದಾ ಅನ್ನೋ ಅಂದಾಜು ಲೆಕ್ಕಾಚಾರಗಳು ಬಿಜೆಪಿ ಪಾಳ್ಯದಲ್ಲಿ ನಡೀತಾ ಇದೆ. ಇನ್ನು ಜಯನಗರದಿಂದ ಮುಂದಿನ ವಿಧಾನಸಭಾ ಕ್ಷೇತ್ರ ಈ ರ್ಯಾಲಿ ಹೋಗೋದು ಪದ್ಮನಾಭ ನಗರಕ್ಕೆ. ಪದ್ಮನಾಭ ನಗರ ನಮಗೆ ಗೊತ್ತಿರೋ ಹಾಗೆ ಬಿಜೆಪಿಯ ಶಾಸಕರು ಹಾಗೆ ಮಿನಿಸ್ಟರ್ R ಅಶೋಕ್ ಅವರಿಗೆ ಸಂಬಂಧಪಟ್ಟ ಕ್ಷೇತ್ರ.
ಅಶೋಕ್ ಅವರು ಎರಡೆರಡು ಕ್ಷೇತ್ರಗಳಿಂದ ಕಣಕ್ಕಿಳಿತಾ ಇದ್ದಾರೆ. ಹೀಗಾಗಿ ಪದ್ಮನಾಭ ನಗರದಲ್ಲೂ ಕೂಡ ಸಂಚಾರವನ್ನ ಮಾಡಿ ಅಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಬಿಜೆಪಿಯ ಓಟ್ ಪರ್ಸೆಂಟೇಜ್ ಕಮ್ಮಿ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಈ ರೋಡ್ ಶೋವನ್ನ ಆರ್ಗನೈಸ್ ಮಾಡಲಾಗಿದೆ. ಪದ್ಮನಾಭ ನಗರದಲ್ಲಿ ಆರ್ ಅಶೋಕ್ ಅವರ ಪರವಾಗಿಯೂ ಕೂಡ ಮತಯಾಚನೆಯನ್ನ ಮಾಡಲಿದ್ದಾರೆ ಈ ರೋಡ್ ಶೋನ ಮೂಲಕ ನರೇಂದ್ರ ಮೋದಿ. ಇನ್ನು ಅಲ್ಲಿಂದ ಮುಂದೆ ಹೋಗೋದು ಬಸವನಗುಡಿ ವಿಧಾನಸಭಾ ಕ್ಷೇತ್ರಕ್ಕೆ. ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿರೋದು ಹಾಲಿ ಬಿಜೆಪಿ ಶಾಸಕರು ರವಿ ಸುಬ್ರಹ್ಮಣ್ಯ. ಈ ಬಾರಿ ಕೂಡ ಪಕ್ಷ ಅವರಿಗೇನೆ ಟಿಕೆಟ್ ನೀಡಿದೆ. ರವಿ ಸುಬ್ರಹ್ಮಣ್ಯ ಅವರ ಪರವಾಗಿಯೂ ಕೂಡ ಈ ರೋಡ್ ಶೋನ ಮೂಲಕ ಮತಭೇಟಿಯನ್ನ ನಡೆಸಲಿದ್ದಾರೆ ಮೋದಿ. ಹಾಗೆ ಮುಂದುವರೆದ ಭಾಗವಾಗಿ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ತೆರಳುತ್ತೆ ಈ ಒಂದು ರೋಡ್ ಶೋ. ಬಿಜೆಪಿ ಶಾಸಕ ಉದಯ್ ಗರುಡಾಚಾರ್ಯರು ಪ್ರತಿನಿಧಿಸುವಂತಹ ಕ್ಷೇತ್ರ. ಇಲ್ಲೂ ಕೂಡ ಮತಯಾಚನೆ ಭರ್ಜರಿಯಾಗಿ ನಡೀಬಹುದು ಅನ್ನೋ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ಇನ್ನು ಚಾಮರಾಜಪೇಟೆ ಜಮೀರ್ ಅಹಮದ್ ಅವರ ಕ್ಷೇತ್ರ. ಹಾಲಿ ಸಿಟ್ಟಿಂಗ್ ಎಂಎಲ್ಎ ಇರೋದು ಕಾಂಗ್ರೆಸ್ ಪಕ್ಷದವರು ಜಮೀರ್ ಅಹಮದ್. ಇಲ್ಲಿಂದ ಈ ಬಾರಿ ಕಣಕ್ಕಿಳಿದಿರೋದು ಆಮ್ ಆದ್ಮಿ ಪಕ್ಷದ ಉಪಾಧ್ಯಕ್ಷರಾಗಿದ್ದು ಆಮ್ ಆದ್ಮಿ ಪಕ್ಷಕ್ಕೆ ಕೈಕೊಟ್ಟು ಬಿಜೆಪಿಯನ್ನ ಸೇರ್ಪಡೆಗೊಂಡಿರುವ ಭಾಸ್ಕರ್ ರಾವ್ ಅವರು. ಭಾಸ್ಕರ್ ರಾವ್ ಬಿಜೆಪಿ ಅಭ್ಯರ್ಥಿ. ಅವರ ಪರವಾಗಿಯೂ ಕೂಡ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಒಳಗೆ ಪ್ರವೇಶ ಮಾಡುವ ರೋಡ್ ಶೋನಲ್ಲಿ ಮತಭೇಟಿಯನ್ನ ನಡೆಸಲಿದ್ದಾರೆ ಮೋದಿ. ಇನ್ನು ಗಾಂಧಿನಗರ ವಿಧಾನಸಭಾ ಕ್ಷೇತ್ರ. ಗಾಂಧಿನಗರದಲ್ಲಿ ಹಾಲಿ ಕಾಂಗ್ರೆಸ್ ಶಾಸಕರು ದಿನೇಶ್ ಗುಂಡೂರಾವ್ ಇರೋದು. ದಿನೇಶ್ ಗುಂಡೂರಾವ್ ಅವರ ಅಪೋನೆಂಟ್ ಆಗಿ ಬಿಜೆಪಿ ಪಕ್ಷದಿಂದ ಕಣಕ್ಕಿಳಿದಿರೋದು ಸಪ್ತಗಿರಿ ಗೌಡ. ಸಪ್ತಗಿರಿ ಗೌಡ ಅವರ ಪರವಾಗಿಯೂ ಕೂಡ ಮತಭೇಟಿಯನ್ನ ನಡೆಸಲಿದ್ದಾರೆ ಮೋದಿ. ಇನ್ನು ವಿಜಯನಗರ ಲೇಔಟ್ ಕೃಷ್ಣಪ್ಪ ಅಥವಾ ಎಂ ಕೃಷ್ಣಪ್ಪ ಅವರ ಕ್ಷೇತ್ರ. ಕಾಂಗ್ರೆಸ್ನ ಶಾಸಕರು. ಈ ಬಾರಿ ಕಾಂಗ್ರೆಸ್ನ ಶಾಸಕ ಕೃಷ್ಣಪ್ಪ ಅವರ ಓಟಕ್ಕೆ ಬ್ರೇಕ್ ಹಾಕುವ ಪ್ರಯತ್ನವನ್ನ ಬಿಜೆಪಿಯ ಎಚ್ ರವೀಂದ್ರ ಅವರು ಮಾಡ್ತಿದ್ದಾರೆ. ಈ ಓಟಕ್ಕೆ ಮತ್ತಷ್ಟು ಬೂಸ್ಟಪ್ ಕೊಡ್ಲಿಕ್ಕೆ ಮೋದಿ ಅವರ ಈ ರೋಡ್ ಶೋ ಸಹಾಯಕ ಆಗಬಹುದು ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಇನ್ನು ಗೋವಿಂದರಾಜನಗರ ವಿ ಸೋಮಣ್ಣ ಅವರು ಪ್ರತಿನಿಧಿಸ್ತಾ ಇದ್ದ ಕ್ಷೇತ್ರ ಇದು. ಗೋವಿಂದರಾಜನಗರದಲ್ಲಿ ಇರುವ ಬಿಜೆಪಿ ಅಭ್ಯರ್ಥಿ ಪರವಾಗಿ ಈ ರೋಡ್ ಶೋ ಒಂದಷ್ಟು ಪಾಸಿಟಿವ್ ಡೆವಲಪ್ಮೆಂಟ್ ಅನ್ನ ಮಾಡಿಕೊಡಬಹುದು ಅನ್ನೋ ಅಂದಾಜನ್ನ ಮಾಡಲಾಗ್ತಾ ಇದೆ. ಇನ್ನು ಮಹಾಲಕ್ಷ್ಮಿ ಲೇಔಟ್ ಕೆ ಗೋಪಾಲಯ್ಯ ಹಾಲಿ ಶಾಸಕರು. ಅವರ ಪರವಾಗಿಯೂ ಕೂಡ ಈ ಮತಬೇಟೆ ಮುಂದುವರಿಯುತ್ತೆ. ಅಲ್ಲಿಂದ ನೇರವಾಗಿ ಹೋಗೋದು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ. ಎಸ್ ಸುರೇಶ್ ಕುಮಾರ್ ಅವರು ಹಾಲಿ ಬಿಜೆಪಿ ಶಾಸಕರು. ಸುರೇಶ್ ಕುಮಾರ್ ಅವರೇ ಈ ಬಾರಿ ಕೂಡ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಸುರೇಶ್ ಕುಮಾರ್ ಅವರ ಪರವಾಗಿಯೂ ಕೂಡ ಈ ರೋಡ್ ಶೋನಲ್ಲಿ ಮತಬೇಟೆಯನ್ನ ಮಾಡಲಿದ್ದಾರೆ ಮೋದಿ. ಅಲ್ಲಿಂದ ನೇರವಾಗಿ ತೆರಳೋದು ಮಲ್ಲೇಶ್ವರಂ. ಹಾಲಿ ಸಚಿವರು ಹಾಗೆ ಸಿಟ್ಟಿಂಗ್ ಬಿಜೆಪಿ ಎಂಎಲ್ಎ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಪ್ರತಿನಿಧಿಸ್ತಾ ಇರುವ ಕ್ಷೇತ್ರ. ಈ ಕ್ಷೇತ್ರದಲ್ಲೂ ಕೂಡ ಮೋದಿ ಅವರ ರೋಡ್ ಶೋ ನಡೆಯುತ್ತೆ. ಇಲ್ಲಿಗೆ ಡೇ 1 ನಾಳಿನ ರೋಡ್ ಶೋ ಅಂತ್ಯವಾಗುತ್ತೆ ಮಲ್ಲೇಶ್ವರಂಗೆ. ಈ 13 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಂಚಾರ ಮಾಡುವ ಮೂಲಕ 13 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವೆಲ್ಲ ಕಾಂಗ್ರೆಸ್ ಎಂಎಲ್ಎಗಳು ಪ್ರತಿನಿಧಿಸ್ತಾ ಇರುವ ಕ್ಷೇತ್ರಗಳಿದೆ ಅಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಪಾಸಿಟಿವ್ ಆಗುವಂತಹ ಒಂದಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡು ರೋಡ್ ಶೋವನ್ನ ಆರ್ಗನೈಸ್ ಮಾಡಲಾಗಿದೆ. ಇದು ಡೇ 1 ಮೊದಲ ದಿನದ ಈ ಮೆಗಾ ರೋಡ್ ಶೋನ ಡೀಟೇಲ್ಸ್. ಇನ್ನು ಕರ್ನಾಟಕದಲ್ಲಿ ಮತ್ತೆ ಕಮಲ ಅರಳಿಸಬೇಕು ಅಂತ ಪ್ರಧಾನಿ ಮೋದಿ ಕರ್ನಾಟಕದಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡವರಂತೆ ಓಡಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಮೋದಿ ಬಳ್ಳಾರಿಯಲ್ಲಿ ಅಬ್ಬರಿಸಿದ್ರು. ಕೇರಳ ಸ್ಟೋರಿಯನ್ನ ಪ್ರಸ್ತಾಪಿಸಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದನ್ನ ಮರಿಲಿಲ್ಲ ಮೋದಿ. देश का इतना खूबसूरत राज्य जहां के लोग इतने परिश्रमी और प्रतिभाशाली होते हैं, उस केरला के में चल रही आतंकी साजिश का खुलासा ये केरला स्टोरी फिल्म में, केरला फाइल्स फिल्म में, कि कांग्रेस आज समाज को इस आतंकी प्रवृत्ति के साथ खड़ी हुई नजर आ रही है. कांग्रेस पिछले दरवाजे से राजनीतिक सौदेबाजी तक कर रही है. कर्नाटका के लोगों को इसलिए सावधान रहने की जरूरत है. आतंकवाद पर कार्रवाई होती है, कांग्रेस के पेट में दर्द होने लगता है. मां कावेरी अम्मा के आशीर्वाद से ऑपरेशन कावेरी चलाया, जो पाकिस्तान के चंगुल से अभिनंदन को घंटों में ही छुड़ा कर लाई, जो इराक में 50 जितनी नर्सों को जो अफगानिस्तान में किडनैप हुए, फादर एलेक्स प्रेम कुमार को जिसने यमन संकट के दौरान वहां फंसे हजारों भारतीयों को बाहर निकाल करके वापस लाए थे. ಬಳ್ಳಾರಿಯಲ್ಲಿ ಈ ರೀತಿ ಅಬ್ಬರಿಸಿದ ಮೋದಿ ನೆಕ್ಸ್ಟ್ ಗುಡುಗಿದ್ದು ಕಲ್ಪತರು ನಾಡು ಕೊಬ್ಬರಿ ಕಣಜ ತುಮಕೂರಿನಲ್ಲಿ. ಇಲ್ಲೂ ಕಾಂಗ್ರೆಸ್ 40% ಆರೋಪಕ್ಕೆ 85% 85% ಅಸ್ತ್ರವನ್ನ ಬಿಟ್ಟರು ಮೋದಿ. ಎಚ್ಎಎಲ್ ಘಟಕವನ್ನ ಪ್ರಸ್ತಾಪಿಸಿದ್ರು. ಕಾಂಗ್ರೆಸ್ ಜೆಡಿಎಸ್
ऐसे हर प्रोजेक्ट को भी रोकने में लगी हुई है। बिना 85% कमीशन खाए ये कोई काम आगे नहीं बढ़ने देंगे। एचएएल ने प्रॉफिट के नए रिकॉर्ड बनाए हैं। सबसे ज्यादा प्रॉफिट अभी हुआ है जी। यही तुमकुर में है, यहीं पर है फैक्ट्री, यहां के लोग काम करते हैं। पहले प्रॉफिट नहीं होता था तो माल चोरी कहां होता था, और मोदी आने के बाद प्रॉफिट होने लगा। कारण साफ है दोस्तों। ಬಿಜೆಪಿ ದಿಗ್ಗಜರ ಅಬ್ಬರಕ್ಕೆ ಕಾಂಗ್ರೆಸ್ ಮಹಾನಾಯಕರು ತಬ್ಬಿಬಾದ್ರ? ಇಂಥದ್ದೊಂದು ಪ್ರಶ್ನೆ ರಾಜಕೀಯ ವಲಯದಲ್ಲಿ ಮತ್ತೆ ಚರ್ಚೆಗೆ ಬಂದಿದೆ. ಸಿದ್ದರಾಮಯ್ಯ ಮತ್ತು ಖರ್ಗೆ ಅವರನ್ನ ತವರು ಜಿಲ್ಲೆಯಲ್ಲೇ ಲಾಕ್ ಮಾಡಿ ಕಮಲ ಕಲಿಗಳು ಊರೂರು ರೌಂಡ್ಸ್ ಹಾಕ್ತಿದ್ದಾರೆ. ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರ ಹಿಡಿಯಬೇಕು ಅಂದ್ರೆ ಸಿದ್ದರಾಮಯ್ಯ ಮತ್ತು ಖರ್ಗೆಗೆ ಮೂಗುದಾರ ಹಾಕಬೇಕು ಅನ್ನೋದು ಮೋದಿ ಶಾ ಪ್ಲಾನ್ ಆಗಿತ್ತು. ಬಿಜೆಪಿ ಹೈಕಮಾಂಡ್ ತಂತ್ರ ಫಲ ಕೊಟ್ಟಿದೆ. ಸಿದ್ದರಾಮಯ್ಯ ವರುಣ ಬಿಟ್ಟು ಕದಲುತ್ತಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ 2-3 ದಿನದಿಂದ ಕಲಬುರಗಿ ಸುತ್ತಮುತ್ತ ಪ್ರಚಾರ ಮಾಡುತ್ತಿದ್ದಾರೆ ಹೊರತು ರಾಜ್ಯ ಸುತ್ತುತ್ತಿಲ್ಲ. ಸಿದ್ದರಾಮಯ್ಯ ಕಟ್ಟಿಹಾಕೋದಕ್ಕಂತಾನೆ ಮೋದಿ ಅಮಿತ್ ಶಾ ಸೋಮಣ್ಣರನ್ನ ವರುಣಾದಲ್ಲಿ ಕಣಕ್ಕಿಳಿಸಿದ್ರು. ಖರ್ಗೆಯನ್ನ ಕಟ್ಟಿಹಾಕೋದಕ್ಕಂತಾನೆ ಕಲಬುರಗಿಗೆ ಮೋದಿ ಅಮಿತ್ ಶಾ ನಡ್ಡಾ ಲಗ್ಗೆ ಇಟ್ರು. ಬಿಜೆಪಿ ದಿಗ್ಗಜರ ಅಬ್ಬರ ನೋಡಿ ಮತದಾರರು ಕೈಕೊಟ್ರೆ ಕಷ್ಟ ಅಂತ ಸಿದ್ದರಾಮಯ್ಯ ಖರ್ಗೆ ತವರು ಜಿಲ್ಲೆ ಬಿಟ್ಟು ಹೊರ ಹೋಗ್ತಿಲ್ಲ. ಖರ್ಗೆ ಪ್ರಿಯಾಂಕಾ ವಾದ್ರಾ ರಾಹುಲ್ ಗಾಂಧಿ ರೋಡ್ ಶೋ ನಡೆಸಿದ್ರೆ ಸಿದ್ದರಾಮಯ್ಯ ಶಿವಣ್ಣ ರಮ್ಯಾ ಜೊತೆ ನಿನ್ನೆ ಇಡೀ ದಿನ ಕ್ಷೇತ್ರದಲ್ಲಿ ಕ್ಯಾಂಪೇನ್ ಮಾಡಿದ್ರು. ಸಮಗ್ರ ಅಭಿವೃದ್ಧಿ ಮಾಡ್ಬಿಡ್ತೀನಿ ಅಂತ ಅಮಿತ್ ಶಾಗೂ ವರ್ಣಕ್ಕೂ ಏನ್ರಿ ಸಂಬಂಧ ಇರ್ತದೆ ಹೇಳಿ ನೋಡೋಣ. ಒಕ್ಕಟ್ಟಾಗಿ ಗುಜರಾತ್ ನಲ್ಲಿ ಅವರಿಗೆ ವೋಟ್ ಕೊಟ್ಟರು, ಬೆಂಬಲ ಕೊಟ್ಟರು. ಇವತ್ತು ನಾನು ಅದೇ ಮಾತು ಇಲ್ಲಿ ನಿಮಗೆ ಕೇಳ್ತಾ ಇದ್ದೀನಿ. ನಾನು ಇದೇ ಮಣ್ಣಿನ ಮಗ, ಇದೇ ಜಿಲ್ಲೆಯವನು. ಖರ್ಗೆ ಸಿದ್ದರಾಮಯ್ಯ ಮೈಸೂರು ಕಲಬುರಗಿಯನ್ನ ಬಿಟ್ಟು ಹೊರಗೆ ಬರ್ತಾ ಇಲ್ಲ. ಇದು ಕಾಂಗ್ರೆಸ್ಗೆ ಪೆಟ್ಟು ಕೊಡುತ್ತಾ ಅನ್ನೋ ಪ್ರಶ್ನೆ. ಯಾಕೆ ಈ ಪ್ರಶ್ನೆ ಬರುತ್ತೆ? ಅದಕ್ಕೂ ಕೂಡ ಕಾರಣ ಇದೆ. ಕಾರಣ ಸಿಂಪಲ್, ಗಮನಿಸ್ತಾ ಹೋಗೋಣ. ಇಬ್ಬರದ್ದು ಕೂಡ ಅಂದ್ರೆ ಖರ್ಗೆ ಹಾಗೆ ಸಿದ್ದರಾಮಯ್ಯ ಇಬ್ಬರದ್ದು ಕೂಡ ತಮ್ಮ ಕ್ಷೇತ್ರ ಮಾತ್ರವಲ್ಲ ಇಡೀ ರಾಜ್ಯಕ್ಕೆ ವ್ಯಾಪಿಸಬಲ್ಲ ವರ್ಚಸ್ಸು ಇರುವ ನಾಯಕತ್ವ. ಹೀಗಾಗಿ ಈ ನಾಯಕರು ಕ್ಷೇತ್ರವನ್ನ ಹೊರತುಪಡಿಸಿ ಬೇರೆ ಯಾವ ಕ್ಷೇತ್ರಕ್ಕೆ ಹೋಗಿ ಮತಬೇಟೆ ಆಡ್ತಾರೋ ಅಲ್ಲಿ ಒಂದಷ್ಟು ಕಾಂಗ್ರೆಸ್ಗೆ ಪಾಸಿಟಿವ್ ಆಗೋ ಸಾಧ್ಯತೆ ಇದೆ. ಇದು ಆಪೋನೆಂಟ್ ಬಿಜೆಪಿಗೆ ಗೊತ್ತೇ ಇದೆ. ಇನ್ನು ಅಹಿಂದ ಮತ ಬ್ಯಾಂಕ್ ಅನ್ನ ಪ್ರಭಾವ ಬೀರಿ ಗಟ್ಟಿ ಮಾಡಿಕೊಳ್ಳಬಲ್ಲಂತಹ ವರ್ಚಸ್ ಇರೋ ನಾಯಕರು ಯಾರು ಅಂತ ಹೇಳಿ ನಾವು ಕಾಂಗ್ರೆಸ್ ಪಾಳ್ಯದಲ್ಲಿ ಹುಡುಕಾಡಿದ್ರೆ ಸ್ಪಷ್ಟವಾಗಿ ಸಿಗೋದು ಅಲ್ಲಿ ಸಿದ್ದರಾಮಯ್ಯ ಹಾಗೆ ಖರ್ಗೆ ಅವರು. ಹಿಂದುಳಿದ ಹಾಗೆ ಅಲ್ಪಸಂಖ್ಯಾತ ದಲಿತ ಮತಗಳನ್ನ ಭದ್ರವಾಗಿರಿಸಿಕೊಳ್ಳೋ ಪ್ರಭಾವ ಇರುವವರು ಈ ನಾಯಕರು. ಇನ್ನು ಈ ಎಫೆಕ್ಟ್ಗೆ ಬ್ರೇಕ್ ಹಾಕಬೇಕು ಅನ್ನೋ ಕಾರಣಕ್ಕೆ ಅಂತಂದ್ರೆ ಅಹಿಂದ ಮತಗಳು ಕ್ರೋಢೀಕರಣ ಆಗುವಂತ ಎಫೆಕ್ಟ್ಗೆ ಬ್ರೇಕ್ ಹಾಕಬೇಕು ಅಂತಲೇ ಅವರು ಇಡೀ ರಾಜ್ಯಾದ್ಯಂತ ಪ್ರವಾಸ ಆಗದೇ ಇರೋ ರೀತಿಯಲ್ಲಿ ಬಿಜೆಪಿ ಪ್ಲಾನ್ ಮಾಡಿಕೊಂಡಂತೆ ಕಾಣ್ತಾ ಇದೆ. ಇನ್ನು ವರ್ಣಾದಲ್ಲೇ ಅವರನ್ನ ಕಟ್ ಹಾಕಿದ್ರೆ, ಇತ್ತ ಕಲಬುರಗಿಯಲ್ಲೇ ಖರ್ಗೆ ಅವರನ್ನ ಕಟ್ ಹಾಕಿದ್ರೆ ಈ ರಾಜ್ಯ ವ್ಯಾಪಿ ವರ್ಚಸ್ಸು ಅವರಿಗೆ ಬರೋದಿಲ್ಲ ಅನ್ನೋ ಲೆಕ್ಕಾಚಾರ. ಇನ್ನು ಕಲಬುರಗಿಯ ಲೆಕ್ಕಾಚಾರವನ್ನ ನಾವು ಗಮನಿಸೋದೇ ಆದ್ರೆ ಕಲಬುರಗಿಯಲ್ಲಿ ಅಪ್ಪ ಮಗ ಅಂದ್ರೆ ಜೂನಿಯರ್ ಹಾಗೆ ಸೀನಿಯರ್ ಖರ್ಗೆ ಇಬ್ಬರಿಗೂ ಕೂಡ ಕಲಬುರಗಿ ಒಂದ್ ರೀತಿಯಲ್ಲಿ ಪ್ರತಿಷ್ಠೆಯ ಪ್ರಶ್ನೆ. ಕೇವಲ ಈ ಬಾರಿಯ ವಿಧಾನಸಭೆ ಚುನಾವಣೆ ಮಾತ್ರವಲ್ಲ, ಮುಂಬರಲಿರುವ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಕೂಡ ಹೀಗಾಗಿ ಕ್ಷೇತ್ರದಲ್ಲಿ ಏನೇ ಹೆಚ್ಚು ಕಮ್ಮಿ ಆದ್ರೂ ಕೂಡ ಖರ್ಗೆ ಹಾಗೆ ಜೂನಿಯರ್ ಖರ್ಗೆ ಇಬ್ಬರಿಗೂ ಕೂಡ ಅದು ಆಪತ್ತಾಗೋ ಸಾಧ್ಯತೆ ಇದೆ. ಇದೆಲ್ಲವನ್ನ ಕೂಡ ಮನಗಂಡೇನೆ ಸಿದ್ದರಾಮಯ್ಯ ಅವರು ವರ್ಣಾದಲ್ಲಿ, ಇತ್ತ ಕಲಬುರಗಿಯಲ್ಲಿ ಖರ್ಗೆ ಅವರು ಅಲ್ಲೇ ನಿಂತು ಮತಬೇಟೆಯನ್ನ ಮುಂದುವರೆಸಿದ್ದಾರೆ. ಎಲ್ಲೋ ಒಂದ್ ಕಡೆ ವೆರಿ ಪ್ಲಾನ್ಡ್ ಆಗಿ ಬಿಜೆಪಿ ಈ ರೀತಿಯಾಗಿ ತಮ್ಮ ಕ್ಷೇತ್ರದಲ್ಲೇನೆ ಸಿದ್ದರಾಮಯ್ಯ ಹಾಗೆ ಖರ್ಗೆ ಅವರನ್ನ ಕಟ್ ಹಾಕುವಲ್ಲಿ ಯಶಸ್ವಿ ಆಯ್ತಾ ಅನ್ನೋ ಪ್ರಶ್ನೆ ಈಗಲೂ ಕೂಡ ಮುಂದುವರೆದಿದೆ. ಇನ್ನು ಕನ್ನಡಿಗರ ಕಣ್ಮಣಿ ಪುನೀತ್ ರಾಜ್ಕುಮಾರ್ ಅವರನ್ನು ಕೂಡ ಈ ಸಲದ ರಾಜಕೀಯಕ್ಕೆ ಎಳೆದು ತಂದಿದ್ದಾರೆ ನಮ್ಮ ರಾಜಕಾರಣಿಗಳು. ಅಪ್ಪು ಹೆಸರಲ್ಲೂ ನಡೀತಾ ಇರೋ ಪಾಲಿಟಿಕ್ಸ್ಗೆ ವೇದಿಕೆ ಆಗಿದ್ದು ವರುಣಾ ಕ್ಷೇತ್ರ. ವರುಣಾದಲ್ಲಿ ಸ್ಟಾರ್ಗಳ ಅಬ್ಬರದ ಜೊತೆ ವಿವಾದದ ಕಿಚ್ಚು ವ್ಯಾಪಕವಾಗಿ ಆವರಿಸುತ್ತಿದೆ. ಸಿದ್ದರಾಮಯ್ಯ ಪರ ಪ್ರಚಾರ ಮಾಡಿದ್ದ ಶಿವಣ್ಣ ನಡಿಗೆ ಸಂಸದ ಪ್ರತಾಪ್ ಸಿಂಹ ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಅಪ್ಪು ಹೆಸರಲ್ಲಿ ಸೋಮಣ್ಣ ಆಸ್ಪತ್ರೆ ಕಟ್ಟಿದ್ದನ್ನ ರಾಘಣ್ಣ ಶ್ಲಾಘಿಸಿದ್ರು. ಆದ್ರೆ ಶಿವಣ್ಣ ಸಿದ್ದರಾಮಣ್ಣ ಪರ ಪ್ರಚಾರ ಮಾಡುತ್ತಿದ್ದಾರೆ ಅಂದಿದ್ರು. ಇಂದು ತಮ್ಮ ಮಾತನ್ನ ಪ್ರತಾಪ್ ಸಿಂಹ ಸಮರ್ಥಿಸಿಕೊಂಡ್ರು. ಪ್ರತಾಪ್ ಸಿಂಹ ಮಾತಿಗೆ ಪ್ರತಿಕ್ರಿಯಿಸಿದ ಶಿವರಾಜ್ ಕುಮಾರ್, ಸೋಮಣ್ಣ ಪ್ರತಾಪ್ ಸಿಂಹ ನಮಗೆ ಒಳ್ಳೆಯ ಆಪ್ತರು, ಬಿಜೆಪಿಯವರು ನನ್ನನ್ನ ಸಂಪರ್ಕಿಸಿಲ್ಲ, ಅದಕ್ಕೆ ಪ್ರಚಾರಕ್ಕೆ ಹೋಗಿಲ್ಲ ಅಂದ್ರು. ಅದೆಲ್ಲ ಬೇಡ ಹೇಳ್ತೀರಿ. ಸೋಮಣ್ಣವರು ನಮ್ಗೆ ಒಳ್ಳೆ ಆಪ್ತರನ್ನೇ,
ಇವಾಗ ಪ್ರತಾಪ್ ಸಿಂಹ ಅವ್ರು ನನಗೆ ತುಂಬ ಚೆನ್ನಾಗಿ ಗೊತ್ತು, ಇಲ್ಲ ಅಂತ ಐ ಆಮ್ ನಾಟ್ ಸ್ಪೀಕಿಂಗ್ ಎನಿಥಿಂಗ್ ಅಬೌಟ್ ದೆಮ್ ಆರ್ ಎನಿಥಿಂಗ್ ಅಬೌಟ್ ದೆಮ್ ಪಾರ್ಟ್, ಯಾರ ಬಗ್ಗೆ ಮಾತಾಡಲ್ಲ, ಜಸ್ಟ್ ಗೋಯಿಂಗ್ ಫಾರ್ ದ ಕಂಟೆಸ್ಟೆನ್ಸ್ ಬಿಕಾಸ್ ನನಗೆ ಗೊತ್ತಿರೋರ ಬಗ್ಗೆ ಜೊತೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಅವ್ರು ನಂಗೆ ಹೇಳಿದ್ರು ಬಿಟ್ಟು ನಾವೇನು ಇದು ಮಾಡೋಕ್ಕಾಗಲ್ಲ, ಯಾರು ಮಾಡಿದವ್ರು ಹೇಳಿ ತೋರಿಸಲ್ಲ. ಇವತ್ತು ಶಿವರಾಜ್ ಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟು ನನಗಲ್ಲಿ ಸೋಮಣ್ಣ ನಿಂತಿದ್ದಾರೆ ಅಂತ ಗೊತ್ತಿರಲಿಲ್ಲ, BJP ಅವ್ರು ಕರೆದಿದ್ರೆ ಇಲ್ಲಿ ನನ್ನನ್ನೇನು ಕರೆದಿಲ್ಲ, ಒಂದು ವೇಳೆ ನನಗೆ ಕರೆದ್ರೆ ನಾನು ವರ್ಣಾಕ್ಕೂ ಬರ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಶಿವಣ್ಣಂಗೆ ನಾನು ಧನ್ಯವಾದವನ್ನು ಹೇಳ್ತೀನಿ. ಅಂದಹಾಗೆ ವರುಣಾದಲ್ಲಿ ಇವತ್ತು ಸ್ಟಾರ್ಗಳ ಅಬ್ಬರ ಜೋರಾಗಿತ್ತು. ಸಿದ್ದರಾಮಯ್ಯ ಪರ ದುನಿಯಾ ವಿಜಯ್, ನಟಿ ನಿಶ್ವಿಕಾ ನಾಯ್ಡು ಕ್ಯಾಂಪೇನ್ ಮಾಡಿದ್ರು. ಇತ್ತ ಸುದೀಪ್ ಪ್ರಚಾರಕ್ಕೆ ಹೋದಲ್ಲೆಲ್ಲ ಜನಸಾಗರ, ಕಿಚ್ಚ ಕಾಲಿಟ್ಟಲ್ಲೆಲ್ಲ ಅಭಿಮಾನಿಗಳ ಕಿಚ್ಚು. ನೆಚ್ಚಿನ ನಟನನ್ನ ನೋಡೋಕೆ ಪಾಪ ಫ್ಯಾನ್ಸ್ಗಳು ಸಿಕ್ಕಲಿ ಏಟು ತಿಂತಿದ್ದಾರೆ. ನಿನ್ನೆ ರಾಯಚೂರಿನಲ್ಲಿ ಲಾಠಿ ಏಟು, ಇವತ್ತು ಚಾಮರಾಜನಗರದಲ್ಲೂ ಅದೇ ರಿಪೀಟ್. ಚಾಮರಾಜನಗರದಲ್ಲಿ ನಟ ಕಿಚ್ಚ ಸುದೀಪ್ ಅವರ ಅಬ್ಬರದ ಕ್ಯಾಂಪೇನ್ ಇತ್ತು. ಇದೇ ವೇಳೆ ಸುದೀಪ್ ಯಾತ್ರೆಯಲ್ಲಿ 2 ಎಡವಟ್ಟು ನಡೆದವು. ಸಚಿವ ಸೋಮಣ್ಣ ಸುದೀಪ್ ಜೊತೆ ಕಾರಿನ ಮೇಲೆ ನಿಂತ್ಕೊಂಡು ಜನರತ್ತ ಕೈ ಬೀಸುತ್ತಿತ್ತು. ಆಗ ಅಭಿಮಾನಿಯೋರ್ವ ದಿಢೀರ್ ಕಾರಿನ ಮೇಲೆ ಬಂದು ಸುದೀಪ್ ತಪ್ಪಿಕೊಳ್ಳೋಕೆ ಹೋದ. ಕಾಲು ಜಾರಿದಾಗ ವಿ ಸೋಮಣ್ಣರನ್ನ ಹಿಡ್ಕೊಂಡು ಕೆಳಗೆ ಬಿದ್ದ. ಪಾಪ ಸೋಮಣ್ಣನೂ ಬಿದ್ರು. ತಕ್ಷಣ ಸುದೀಪ್ ಸೋಮಣ್ಣರನ್ನ ಹಿಡ್ಕೊಂಡು ಎರಡನೇ ಎಡವಟ್ಟು. ಸುದೀಪ್ ಪ್ರಚಾರ ಮಾಡುತ್ತಿದ್ದಾಗ ಸುದೀಪ್ ಫ್ಯಾನ್ಸ್ ಮೇಲೆ ಪೊಲೀಸರು ಲಾಠಿ ಬೀಸಿದ್ದು, ಸುದೀಪ್ ನೋಡಲು ಅಭಿಮಾನಿಗಳು ಮುಗಿಬಿದ್ರು. ಅವರನ್ನ ನಿಯಂತ್ರಿಸೋಕೆ ಪೊಲೀಸರು ಲಾಠಿ ಏಟು ಕೊಡಬೇಕಾಗಿತ್ತು. ನಾನು ಕೆಳಗಡೆ ಇದ್ದವನು ಮೇಲ್ಗಡೆ ಕರೆಸ್ಕೊಂಡು ಏನೋ ಬರೋದಿಲ್ಲಪ್ಪ, ನನಗೆ 72 ಒಂದು ಸಣ್ಣ ಜಾತ್ರೆ ಯಾರೋ ಮಧ್ಯದಲ್ಲಿ ಬಂದು ತಳ್ಳಿಬಿಟ್ಟು ಬಿದ್ದೋಗ್ತಾ ಇದ್ದೇನೆ. ಸಡನ್ ಆಗಿ ಅವರೇನೆ ಇಟ್ಕೊಂಡ್ರು. ಒಬ್ಬ ಪ್ರತಿಭೆ ಇರ್ತಕ್ಕಂಥ ವ್ಯಕ್ತಿಗೆ ಜನ ಯಾವ ಜಾತಿನೂ ನೋಡಿ ಲೆಕ್ಕಿಸೋದಿಲ್ಲ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಭಜರಂಗಿ ಜಗಳ ಜೋರಾಗಿ ನಡೀತಾ ಇದೆ. ಬ್ಯಾನ್ ಮಾಡೇ ಮಾಡ್ತೀವಿ ಅಂತ DK ಶಿವಕುಮಾರ್ ಒಂದ್ ರೀತಿಯಲ್ಲಿ ಹಠ ಹಿಡಿದಿದ್ದಾರೆ. ಅದಕ್ಕೆ DK ಶಿವಕುಮಾರ್ಗೆ ಕೇಡಿ ಪಟ್ಟ ಕಟ್ಟಿದ್ದು ಬಿಜೆಪಿ. ಇತ್ತ DKಶಿ ಹಠ ಹಿಡ್ಕೊಂಡು ಕುಳಿತಿದ್ರೆ ಶೆಟ್ಟರ್ ನಾರೇ ನಾನಾ 50-50 ಅಂತ ಆ ಕಡೆನೂ ಮಾತನಾಡ್ತಿಲ್ಲ, ಈ ಕಡೆನೂ ಮಾತನಾಡ್ತಾ ಇಲ್ಲ. ಅದೇ ಗೋವಾ ಸರ್ಕಾರ ರಾಮ್ ಸೇನನ್ನ ಬ್ಯಾನ್ ಮಾಡಿ ವಾಪಸ್ ಓಪನ್ ಮಾಡಕ್ಕೆ ಬಿಡ್ಲಿಲ್ವಲ್ಲ. ಶೋಭಕ್ಕನ್ ಧ್ವನಿ ಏನಾಗಿತ್ತು, ಪ್ರೈಮ್ ಮಿನಿಸ್ಟರ್ ಧ್ವನಿ ಏನಾಗಿತ್ತು? ರಾಮ್ ಸೇನೆ ಓಪನ್ ಮಾಡಕ್ಕೆ ನಿಮ್ BJP ಸರ್ಕಾರ ಬಿಡಲಿಲ್ಲ. ಏನ್ ಮಾತಾಡ್ತೀರಿ ನೀವು? ಬಜರಂಗ ಅಂತ ಹೆಸರು ಇಟ್ಕೊಂಡ್ಬಿಟ್ರೆ, ಆಂಜನೇಯ ಅಂತ ಹೆಸರು ಇಟ್ಕೊಂಡ್ಬಿಟ್ರೆ ಸಾಕಾ? DK ಶಿವಕುಮಾರ್ ಯಾಕೆ ಇಟ್ಕೋತೀರಿ? KD ಶಿವಕುಮಾರ್ ಅಂತ ಇಟ್ಕೋ. ನಿಮ್ಮ ತಂದೆ ತಾಯಿ ಶಿವಕುಮಾರ್ ಅಂತ ಹೆಸರಿಟ್ಟಿರೋದು ಭಗವಂತನ ಹೆಸರು ಇಟ್ಕೋಬೇಕು ಅಂತ. ಕಾಂಗ್ರೆಸ್ ಆ ರೀತಿ ಬ್ಯಾನ್ ಮಾಡುವಂಥ ಯಾವುದೇ ವಿಚಾರ ಇಲ್ಲ ಅಂತ ಹೇಳಿ, ಮತ್ತು ಇನ್ನೊಂದು ಯಾವುದೇ ಸಂಸ್ಥೆಗಳನ್ನು ಈ ರೀತಿ ಪ್ರಚೋದನೆ ಮಾಡುವಂಥವು, ಆ ಸಂಸ್ಥೆಗಳನ್ನು ನಿಷೇಧ ಮಾಡುವಂಥ ಹಕ್ಕು ಕೇಂದ್ರ ಸರ್ಕಾರಕ್ಕಿದೆ ಹೊರತು ರಾಜ್ಯ ಸರ್ಕಾರಕ್ಕಿಲ್ಲ. ರಾಮ ಭಕ್ತ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿದಾಗ ಯಾವ ರೀತಿ ಲಂಕಾ ಸುಟ್ಟು ಬೂದಿ ಆಯಿತು, ಹಂಗೆ ಕಾಂಗ್ರೆಸ್ ಪಾರ್ಟಿಯ ಭವಿಷ್ಯ, ರಾಜಕೀಯ ಭವಿಷ್ಯ ಈ ಬಜರಂಗ ಬಲಿಯ ಆಕ್ರೋಶದಿಂದ ಸುಟ್ಟು ಬೂದಿ ಆಗಲಿದೆ. ಯೋಗಿ ಆದಿತ್ಯನಾಥ್ ಬಿಜೆಪಿಯ ಮಹಾನಾಯಕ, ಅದರಲ್ಲಿ 2 ಮಾತಿಲ್ಲ. ಆದ್ರೆ ಹಿಂದುತ್ವ ಅಂತ ಬಂದಾಗ ಯೋಗಿ ಪಕ್ಷದ ಪರ ಇರ್ತಾರಾ, ಧರ್ಮದ ಪರ ನಿಲ್ತಾರಾ ಅನ್ನೋ ಪ್ರಶ್ನೆ ಸೃಷ್ಟಿಯಾಗಿದ್ದು ಬಿಜೆಪಿಯ ಬಂಡಾಯ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ ಅವರ ನಡೆಯಿಂದ. ಈಗ ಯೋಗಿ ಹೆಸರಲ್ಲಿ ಗೊಂದಲ ಸೃಷ್ಟಿಸಿದ್ದಕ್ಕೆ ಬಿಜೆಪಿಯವರು ಚುನಾವಣಾ ಆಯೋಗದ ಮೆಟ್ಟಿಲು ಹತ್ತಿದ್ದಾರೆ. ನಾಳೆ ಯೋಗಿ ಆದಿತ್ಯನಾಥ್ ದಕ್ಷಿಣ ಕನ್ನಡದ ಪುತ್ತೂರು ಕ್ಷೇತ್ರ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಬರುತ್ತಿದ್ದಾರೆ. ಬಿಜೆಪಿ ವಿರುದ್ಧ ಬಂಡೆದ್ದು ಸ್ಪರ್ಧಿಸಿರೋ ಪುತ್ತೂರಿನ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ಗೆ ಸ್ವಾಗತ ಕೋರಿ ಪೋಸ್ಟ್ ಹಾಕಿದ್ದಾರೆ. ಜೊತೆಗೆ ಬಿಜೆಪಿಯವರ ಕಾಲನ್ನೂ ಎಳೆದಿದ್ದಾರೆ. ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಹಲ್ಚಲ್ ಎಬ್ಬಿಸಿದೆ. ವಿಷಯ ಗೊತ್ತಾಗ್ತಿದ್ದಂತೆ ಬಿಜೆಪಿ ನಾಯಕರ ಕಣ್ಣು ಕೆಂಪಾಗಿಸಿದೆ. ನೀತಿ ಸಂಹಿತೆ ಉಲ್ಲಂಘನೆ ಅಂತ ಪುತ್ತಿಲ ವಿರುದ್ಧ ಚುನಾವಣಾಧಿಕಾರಿಗೆ ದೂರು ನೀಡಿದ್ರು. ಬಿಜೆಪಿಯವರ ದೂರಿಗೆ ಅರುಣ್ ಕುಮಾರ್ ಪುತ್ತಿಲ ತಿರುಗೇಟು ಕೊಟ್ಟರು. ಯೋಗಿಜಿ ಅವರನ್ನು ನಾವು ಪುತ್ತೂರಿಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀವಿ. ಇವತ್ತು ಯೋಗಿ ಮಾದರಿಯ ಆಡಳಿತವನ್ನು ಇಡೀ ದೇಶ ಒಪ್ಪಿಕೊಳ್ತಾ ಇದೆ. ನೋಡಿ, ಮೊನ್ನೆ ಕೂಡ ಬಿಜೆಪಿಯವರು ದೂರನ್ನು ಚುನಾವಣಾ ಆಯೋಗಕ್ಕೆ ನೀಡಿದರು. ಅದರಲ್ಲಿ ಮುಖಭಂಗ ಆಗಿದೆ ಅವರಿಗೆ. ಕಾಂಗ್ರೆಸ್ಸಿನ ಅಭಿಮಾನಿಗಳು ಅಥವಾ ಪಕ್ಷೇತರದ ಅಭಿಮಾನಿಗಳು ಯೋಗಿಜಿಯವರನ್ನು ನೋಡಲಿಕ್ಕೆ ಸಾಕು. ಖಂಡಿತ ಅವರಿಗೆ ಕೂಡ ಮನ ಪರಿವರ್ತನೆಯಾಗಿ ಭಾರತೀಯ ಜನತಾ ಪಾರ್ಟಿಗೆ ಆ ಮತವನ್ನು ಹಾಕುವಾಗೆ ಅವರಿಗೆ ಆ ಒಂದು ಮನಸ್ಸು ಬರಲಿ ಅಂತ ತಿಳಿಸಿದ್ದಾರೆ. ಈ ಆರೋಪ ಪ್ರತ್ಯಾರೋಪಗಳ ಮಧ್ಯೆ ಎಲೆಕ್ಷನ್ ಪ್ರಚಾರ ಜೋರಾಗಿತ್ತು. ರಾಜ್ಯ ಬಿಜೆಪಿ ನಾಯಕರು ಕಾಲಿಗೆ ಚಕ್ರ ಕಟ್ಕೊಂಡು ಫುಲ್ ರೌಂಡ್ಸ್ ಹೊಡೆದಿದ್ದು. ಹಾಸನದ ಬೇಲೂರಿನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಅಬ್ಬರಿಸಿದ್ರು. ಕಳೆದ ಬಾರಿ ಮಿಸ್ ಆಗಿದೆ, ಈ ಸಲ ಬಿಜೆಪಿ ಗೆಲ್ಲಬೇಕು ಅಂದ್ರು.
ಬಾರಿ ನಾವು ಕನಿಷ್ಠ 130 ಸೀಟಿನ ಸರ್ಕಾರ ರಚನೆ ಮಾಡುವಂಥದ್ದು ನಿಶ್ಚಿತ. ಇದನ್ನು ತಡೆಯೋದಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ಕೊಪ್ಪಳ, ರಾಯಚೂರು, ಕಲಬುರಗಿಯಲ್ಲಿ ಬಿಜೆಪಿ ಅಧ್ಯಕ್ಷ ನಡ್ಡಾ ಪ್ರಚಾರ ಮಾಡಿದ್ರು. ಕಾಂಗ್ರೆಸ್ ಹಿಂದೆ ರಾಮನ ಬಗ್ಗೆ ಮಾತಾಡ್ತಿತ್ತು, ಈಗ ಹನುಮನ ಬಗ್ಗೆ ಮಾತಾಡ್ತಿದೆ ಅಂತ ಕಿಡಿಕಾರಿದ್ರು. पहले राम पर ताला लगाया, फिर अब हनुमान पर ताला है, अंजनिया पर भगवान पर ताला लगाने की बात कर रहे हैं. ऐसे लोगों को आने देना है क्या? ऐसे लोगों को आने देना है क्या? ವರುಣಾದಲ್ಲಿ ಸಿದ್ದರಾಮಯ್ಯರನ್ನ ಸೋಲಿಸಲೇಬೇಕು ಎಂದು ಬಿಜೆಪಿ ಪಟ್ಟು ಹಿಡಿದು ಕೂತಿದೆ. ಅಮಿತ್ ಶಾ ಬಳಿಕ ಇಂದು ಸಿಎಂ ಬಸವರಾಜ ಬೊಮ್ಮಾಯಿ ಭರ್ಜರಿ ಪ್ರಚಾರ ಮಾಡಿದ್ರು. ಈ ಬಾರಿ ಬದಲಾವಣೆಯನ್ನು ಮಾಡಬೇಕು. ಚಾಮರಾಜನಗರ, ಮೈಸೂರು ಜಿಲ್ಲೆಯ ಅಭಿವೃದ್ಧಿ ಮಾಡೋ ಸಲುವಾಗಿಯೇ ಸೋಮಣ್ಣವರು ಇಲ್ಲಿಗೆ ಬಂದಿದ್ದಾರೆ. 5 ದಿನದಲ್ಲಿ ಚುನಾವಣೆ. ಮತದಾರರ ಮನಸ್ಸಿನ ಮೇಲೆ ಏನೇ ಮ್ಯಾಜಿಕ್ ಮಾಡಬೇಕು ಅಂದ್ರೂ ಕೂಡ ಇರೋದು ಇಷ್ಟೇ ಸಮಯ. ಹೀಗಾಗಿ ಕಾಂಗ್ರೆಸ್ ಕಲಿಗಳು ಕಾಲಿಗೆ ಕಟ್ಟಿದ ಚಕ್ರವನ್ನ ಬಿಚ್ಚದೆ ಮತಬೇಟೆಯನ್ನ ಮುಂದುವರೆಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ಮೂಡಿಗೆರೆಯಲ್ಲಿ ನಯನ ಮೋಟಮ್ಮ ಪರ ಪ್ರಚಾರ ಮಾಡಿದ್ರು. ಸಮಾವೇಶದಲ್ಲಿ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ರು. ಇದಕ್ಕೂ ಮುನ್ನ ಡಿಕೆಶಿ ಹೆಲಿಕಾಪ್ಟರ್ ಅನ್ನ ಚುನಾವಣಾ ಅಧಿಕಾರಿಗಳು ತಪಾಸಣೆ ಮಾಡಿದ್ರು. ಉತ್ತರ ಕನ್ನಡದ ಶಿರಸಿ ಕಾಂಗ್ರೆಸ್ ಅಭ್ಯರ್ಥಿ ಭೀಮಣ್ಣ ನಾಯ್ಕ್ ಪರ ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಭರ್ಜರಿ ಪ್ರಚಾರ ಮಾಡಿದರು. ಅಂದಹಾಗೆ ಭೀಮಣ್ಣ ನಾಯ್ಕ್ ಶಿವರಾಜ್ ಕುಮಾರ್ ಸಹೋದರ ಸಂಬಂಧಿ. ಖಂಡಿತ ನನಗೆ ಭೀಮಣ್ಣ ಯಾಕೆ ಬಂದೆ ಅಂದ್ರೆ 100% ಬಂದಿದೆ. ಒಂದು ಒಳ್ಳೆ ವ್ಯಕ್ತಿಗೆ ಯಾವಾಗ್ಲೂ ನಾವು ಜೊತೆಗಿರಬೇಕು. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ಗೆ ಲಿಂಗಾಯತರ ಬಲ ಸಿಕ್ಕಿದೆ. ಹುಬ್ಬಳ್ಳಿ 3000 ಮಠದಲ್ಲಿ ಲಿಂಗಾಯತ ಸಮುದಾಯದ ಮುಖಂಡರು ಸಭೆ ನಡೆಸಿ ಶೆಟ್ಟರ್ಗೆ ಜೈ ಅಂದ್ರು. ಅಖಿಲ ಭಾರತ ವೀರಶೈವ ಮಹಾಸಭೆ ಅಧ್ಯಕ್ಷ ಶ್ಯಾಮನೂರು ಶಿವಶಂಕರಪ್ಪ ಅವರು ಇದ್ರು. ಕೋಲಾರದ ಬಂಗಾರಪೇಟೆ ಐಷಾರಾಮಿ ವಿಲ್ಲಾದಲ್ಲಿ ನಿನ್ನೆ 4.5 ಕೋಟಿ ಹಣ ಸಿಕ್ಕಿತ್ತು. ಉದ್ಯಮಿ ರಮೇಶ್ ಮನೆಯಲ್ಲಿ 2,55,00,000, ಕಾರ್ನಲ್ಲಿ ಇಟ್ಟಿದ್ದ ಗೋಣಿಚೀಲದಲ್ಲಿ 1.5 ಕೋಟಿ ಹಣ ಸಿಕ್ಕಿದೆ. ಇದು ಕಾಂಗ್ರೆಸ್ ಶಾಸಕ ಎಸ್ಎನ್ ನಾರಾಯಣಸ್ವಾಮಿಗೆ ಸೇರಿದ್ದು ಎನ್ನಲಾಗ್ತಿದೆ. ಪಟಾಕಿ ಯಾರ್ದಾದ್ರೂ ಆಗಿರ್ಲಿ, ಹಚ್ಚೋರು ನಾವೇ ಆಗ್ಬೇಕು. ಸದ್ಯ ಜೆಡಿಎಸ್ ಪಾಳ್ಯದಲ್ಲಿ, ಅದರಲ್ಲೂ ಗೌಡ್ರು, ಚಿಕ್ಕ ಗೌಡ್ರ ಮನಸ್ಸಿನಲ್ಲಿ ಇದೇ ಡೈಲಾಗ್ ಮಾರ್ಥನಿಸುತ್ತಿರುವಂತೆ. ಕಿಂಗ್ ಮೇಕರ್ ಮಾತ್ರ ಅಲ್ಲ, ಸಿಂಹಾಸನದಲ್ಲಿ ಕೂರೋರು ಕೂಡ ನಾವೇ ಆಗ್ಬೇಕು. ಹಾಗಾಗಬೇಕು ಅಂದ್ರೆ ಚುನಾವಣೆಯ ಟಾರ್ಗೆಟ್ ಅನ್ನ ರೀಚ್ ಆಗ್ಬೇಕು ಅಂತ ಇಬ್ರೂ ಕೂಡ ಪ್ರಚಾರದ ಅಖಾಡದಲ್ಲಿ ಅಬ್ಬರಿಸ್ತಾ ಇರೋ ಪರಿ ಹೀಗಿದೆ. ದೇವೇಗೌಡ, ಕುಮಾರಸ್ವಾಮಿ ತಮ್ಮ ರಾಜಕೀಯ ಎದುರಾಳಿಗಳ ವಿರುದ್ಧ ಸಮರ ಸಾರಿದ್ದಾರೆ. ದೊಡ್ಡಗೌಡರು ನಿನ್ನೆ ಹಾಸನದಲ್ಲಿ ಪ್ರೀತಂ ಗೌಡ್ರನ್ನ ಸೋಲಿಸಿ ಅಂತ ಕರೆಕೊಟ್ರು. ಇವತ್ತು ಕೆಆರ್ಪೇಟೆಯಲ್ಲಿ ನಾರಾಯಣಗೌಡರ ವಿರುದ್ಧ ಗುಡುಗಿದ್ರು. ಏನಪ್ಪಾ ಜೆಡಿಎಸ್ ಮುಗಿದೇ ಹೋಯ್ತಾ ಅಂತ ಪ್ರಶ್ನಿಸಿದ್ರು. ಜೆಡಿಎಸ್ ಮುಗಿಸಿದ್ದೆ. ಅವರ ಹೇಳುವ ಮಾತು ನನ್ನ ಮೈನಲ್ಲಿ ಪ್ರತಿಯೊಂದು ರಕ್ತ ಕಣ ಕುದಿಯುತ್ತೆ. ಮಾಜಿ ಸಿಎಂ ಕುಮಾರಸ್ವಾಮಿ ಕೆಆರ್ಪೇಟೆ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಟಾರ್ಗೆಟ್ ಮಾಡಿಕೊಂಡ್ರು. ಬಿಎಲ್ ದೇವರಾಜ್ ತಮ್ಮ ಮಾತು ತಪ್ಪಿದ್ದಾರೆ. ಜೆಡಿಎಸ್ನಲ್ಲಿ ದೇವೇಗೌಡರ ಕುಟುಂಬ ಯಾರಿಗೂ ಮೋಸ ಮಾಡಿಲ್ಲ ಎಂದ್ರು. ಈಗಿನ ಕಾಂಗ್ರೆಸ್ ಅಭ್ಯರ್ಥಿ ನನಗೇನೋ ಅನ್ಯಾಯ ಆಗಿದೆ ಅಂತಕ್ಕಂಥದ್ದನ್ನ ನಂಬಲಿಕ್ಕೆ ಹೋಗಬೇಡಿ. ಹೇಳಿದ್ರೆ ಕಳೆದ ಉಪಚುನಾವಣೆಯಲ್ಲಿ ನನ್ನ ಹತ್ರವೇ ಚರ್ಚೆ ಆದಂಥದ್ದು. ಈ ಚುನಾವಣೆ ನಾನು ಗೆಲ್ತೀನೋ ಬಿಡ್ತೀನೋ, ಆದರೆ ನನಗೇ ಆಗಬೇಕು, ಮುಂದಿನ ಚುನಾವಣೆ ನಾನು ಅಭ್ಯರ್ಥಿ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಹೇಳೋದು. ಅಂದಹಾಗೆ ನಾಳೆ ಜೆಡಿಎಸ್ನಿಂದ ಬೆಂಗಳೂರು ನಗರಕ್ಕೆ ಅಂತಾನೆ ಪ್ರತ್ಯೇಕ ಜನತಾ ಪ್ರಣಾಳಿಕೆ ಬಿಡುಗಡೆಯಾಗಲಿದೆ. ಜೆಡಿಎಸ್ ವರಿಷ್ಠ ದೇವೇಗೌಡರು ಬೆಳಿಗ್ಗೆ ಬೆಂಗಳೂರಿನ ಪದ್ಮನಾಭನಗರ ನಿವಾಸದಲ್ಲೇ ಬೆಂಗಳೂರು ಪ್ರಣಾಳಿಕೆ ರಿಲೀಸ್ ಮಾಡುತ್ತಿದ್ದು, ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ, ಪ್ರಣಾಳಿಕೆ ಸಮಿತಿ ಅಧ್ಯಕ್ಷ ಬಿಎಂ ಫಾರೂಕ್ ಸೇರಿ ಹಲವರು ಸಾಕ್ಷಿಯಾಗ್ತಾರೆ. ಎದುರಾಳಿ ರಾಷ್ಟ್ರಗಳ ನಾಯಕರು ಮುಂದೆ ಬಂದು ನಿಂತಾಗ ತಮ್ಮ ನಡವಳಿಕೆ ಮೂಲಕವೇ ನಮ್ಮ ನಾಯಕರು ಕೊಡಬೇಕಾದ ಸಂದೇಶವನ್ನ ಕೊಟ್ಟು ಮುಟ್ಟಿ ನೋಡಿಕೊಳ್ಳುವಂತೆ ಮಾಡ್ತಿದ್ದಾರೆ. ಚೀನಾಗೆ ಹ್ಯಾಂಡ್ ಶೇಕ್ ಮಾಡದೆ ಕೈ ಮುಗಿದು ಮುಜುಗರಕ್ಕೆ ಈಡು ಮಾಡಿದ್ದ ರಾಜನಾಥ್ ಸಿಂಗ್ ರದ್ದೇ ಹಾದಿ ಹಿಡಿದ ಜೈಶಂಕರ್ ಪಾಕ್ಗೆ ಶೇಮ್ ಶೇಮ್ ಎನ್ನುವಂತೆ ಮಾಡಿದ್ದಾರೆ. ಈ ವ್ಯಕ್ತಿ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಗಡಿಯಲ್ಲಿ ಗುಂಡು ಹಾರಿಸಿ ಟ್ರೈನಿಂಗ್ ಕೊಟ್ಟು ದೇಶದಲ್ಲಿ ಬಾಂಬ್ ಇರಿಸೋ ಪಾಕಿಸ್ತಾನದ ವಿದೇಶಾಂಗ ಸಚಿವ.
ವಿಶ್ವಸಂಸ್ಥೆಯಲ್ಲಿ ಮೋದಿಯನ್ನ ಕಟುಕನಿಗೆ ಹೋಲಿಸಿದ್ದವರು. ಇವತ್ತು ಭಾರತ ರೇಷ್ಮೆ ಟವಲ್ನಲ್ಲಿ ಸುತ್ತಿ ಹೊಡೆದಿದೆ. ಗೋವಾದಲ್ಲಿ ನಡೆಯುತ್ತಿರುವ G20 ಶೃಂಗ ಸಮಾವೇಶಕ್ಕೆ ಬಂದ ಪಾಕ್ ವಿದೇಶಾಂಗ ಸಚಿವ ಬಿಲಾವಲ್ ಭುಟ್ಟೋರನ್ನ ಎಸ್ ಜೈಶಂಕರ್ ಸ್ವಾಗತಿಸಿದ್ರು. ಆದ್ರೆ ಕೈ ಕುಲುಕಲಿಲ್ಲ, ಹೆಗಲ ಮೇಲೆ ಕೈ ಹಾಕಲಿಲ್ಲ, ನಗ್ನಗ್ತಾನೂ ಸ್ವಾಗತಿಸಲಿಲ್ಲ. ನಮಸ್ತೆ ಹೇಳಿದ್ರು, 10 ಸೆಕೆಂಡ್ನಲ್ಲಿ ಫೋಟೋಶಾಟ್ ಮುಗಿಸಿದ್ರು. ಗಡಿಯಲ್ಲಿ ಭಯೋತ್ಪಾದನೆ ನಿಲ್ಲಿಸಬೇಕು ಅಂತ ಪಾಕಿಸ್ತಾನದ ಮುಖಕ್ಕೆ ಹೊಡೆದಂತೆ ಜೈಶಂಕರ್ ಹೇಳಿದ್ರು. We firmly believe that there can be no justification for terrorism and it must be stopped in all its forms and manifestations, including cross-border terrorism. ಇತ್ತೀಚೆಗೆ ರಾಜನಾಥ್ ಸಿಂಗ್ ಕೂಡ ಚೀನಾ ಪ್ರಮುಖ ನಾಯಕರಿಗೆ ಶೇಕ್ ಹ್ಯಾಂಡ್ ಕೊಡಲಿಲ್ಲ, ನಮಸ್ಕಾರ ಅಂತಷ್ಟೇ ಹೇಳಿ ಚೀನಾಗೂ ಗುನ್ನ ಇಟ್ಟಿದ್ರು. ಈಗ ಜೈಶಂಕರ್ ಪಾಕಿಸ್ತಾನಕ್ಕೂ ಅದೇ ಸಂದೇಶ ಕೊಟ್ಟಿದ್ದಾರೆ.